ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ಮಕ್ಕಳಿಗೆಲ್ಲ ರಜೆ ಸಿಕ್ತು. ಎಲ್ಲರೂ ಆಲ್ಮೋಸ್ಟ್ ಟೂರ್ ಪ್ಲ್ಯಾನ್ ಮಾಡಿರ್ಬೋದು ಅಥವಾ ಇನ್ನೂ ಮಾಡಲೂಬಹುದು. ಅದಕ್ಕೋಸ್ಕರ ನಾನೊಂದು ಈ ವಿಡಿಯೋ ಹಾಕ್ತಾ ಇದ್ದೇನೆ. ಅಂದರೆ ನಾನು ಹೋದ ಟೂರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಿಮಗೇನಾದರೂ ಯೂಸ್ ಆಗ್ಬೋದು ಇದರಿಂದ ಅಂತ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ವಿಡಿಯೋವನ್ನು ಪೂರ್ತಿ ಕೇಳಿಸ್ಕೊಳ್ಳಿ, ಮಿಡ್ಲಲ್ಲಿ ಸ್ಕಿಪ್ ಮಾಡಬೇಡಿ. ನಾವು ರಜೆ ಬಂದಾಗ ಯಾವಾಗಲೂ ಅಂತಲ್ಲ, ಒಂದು ಹೆಚ್ಚಾಗಿ ಟೂರ್ ಪ್ಲ್ಯಾನ್ ಮಾಡಿರ್ತೇವೆ. ಅದರಲ್ಲಿ ನಾವು ನಾರ್ತ್ ಮತ್ತು ಸೌತ್ ಒಂದು ವರ್ಷ ಸೌತ್ ಕವರ್ ಮಾಡಿದರೆ, ಒಂದು ವರ್ಷ ನಾರ್ತ್ ಕವರ್ ಮಾಡಿದ್ದೇವೆ. ಸೊ ನಾನು ನಾರ್ತ್ ಕವರ್ ಮಾಡಿದ ಬಗ್ಗೆ ಹೇಳ್ತೇನೆ. ನಾವು ಇಂಡಿವಿಜುವಲ್ ಆಗಿ ಪ್ಲ್ಯಾನ್ ಮಾಡಿದ್ದು, ಯಾವುದೇ ಟೂರ್ ಪ್ಯಾಕೇಜಲ್ಲಿ ಹೋದದ್ದಲ್ಲ. ಫಸ್ಟಿಗೆ ಎಲ್ಲ ಟೂರಿಸ್ಟ್ ಮ್ಯಾಪ್ ತೆಗೆದುಬಿಟ್ಟು ಎಲ್ಲ ಅಂದರೆ ಪ್ಲೇಸಸ್, ಯಾವುದೆಲ್ಲ ಪ್ಲೇಸಸ್ ಕವರ್ ಮಾಡಬೇಕು, ಅದಕ್ಕೆ ಎಷ್ಟು ದಿನ ಬೇಕು, ರೂಮಿಗೆ ಎಷ್ಟಾಗುತ್ತೆ, ಮತ್ತು ಕ್ಯಾಬಿಗೆ ಎಷ್ಟಾಗುತ್ತೆ, ಎಲ್ಲೆಲ್ಲ ಕ್ಯಾಬಿದ ಅವಶ್ಯಕತೆ ಉಂಟಾ ಅಂತ ನೋಡಿಕೊಂಡು ಅಂಥ ಪ್ಲೇಸಸ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಎಷ್ಟು ದಿನ ಬೇಕು, ಅಷ್ಟು ದಿನಕ್ಕೆ ನಮಗೆ ಖರ್ಚು ಎಷ್ಟಾಗುತ್ತೆ ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡೋದು. ಅದಕ್ಕೆ ಫಸ್ಟಿಗೆ ನಾವು ಟೂರಿಸ್ಟ್ ಮ್ಯಾಪಲ್ಲಿ ನೋಡಬೇಕು, ಪ್ಲೇಸಸ್ ನೋಡಬೇಕು, ನಿಯರೆಸ್ಟ್ ಪ್ಲೇಸಸ್ ಯಾವುದೆಲ್ಲ ಉಂಟು ಅಂತ. ಅದಕ್ಕೆ ಯಾವುದರ ಮುಖಾಂತರ ಹೋಗ್ಬೋದು, ಅಂದರೆ ಫ್ಲೈಟಾ, ಟ್ರೈನಾ, ಅವರವರ ಫೈನಾನ್ಷಿಯಲ್ ಕಂಡೀಷನ್ ನೋಡಿಕೊಂಡು ಅದು ಪ್ಲ್ಯಾನ್ ಮಾಡ್ಕೋಬೋದು. ಮತ್ತು ಟ್ರಾವೆಲ್ ವ್ಲಾಗ್ಸ್ ತುಂಬ ಉಂಟು, ಅದನ್ನು ತುಂಬ ಜನರದ್ದು ನೋಡಿ. ಟ್ರಾವೆಲ್ ವ್ಲಾಗ್ಸ್ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ, ಯಾವುದೆಲ್ಲ ಪ್ಲೇಸಸ್ ಅವರು ಹೇಳ್ತಾರೆ, ಒಂದು ದಿನದಲ್ಲಿ ಎಷ್ಟು ಪ್ಲೇಸಸ್ ಕವರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಡೆಲ್ಲಿಗೆ ಹೋಗೋದಾದರೆ ಡೆಲ್ಲಿಗೆ ಎಷ್ಟು ದಿನ ಬೇಕು, ನ್ಯೂ ಡೆಲ್ಲಿ ತಿರುಗಬೇಕಾದ್ರೆ ಅಷ್ಟು ದಿನದಲ್ಲಿ ಎಷ್ಟು ಪ್ಲೇಸಸ್ ಕವರ್ ಮಾಡಬಹುದು. ಮತ್ತು ಅದರ ಹತ್ತಿರದ ಪ್ಲೇಸಸ್ಗೆ ಹೋಗೋದಾದರೆ ಏನು ಕನೆಕ್ಟಿವಿಟಿ ಇದೆ, ಅದಕ್ಕೆ ಎಷ್ಟು ದಿನ ಬೇಕು ಅಂತೆಲ್ಲ ನೋಡ್ಕೋಬೇಕು. ಫಸ್ಟಿಗೆ ನಾವು ಅಮೃತ್ಸರ್ಗೆ ಹೋಗಿದ್ವಿ. ಅಮೃತ್ಸರ್ಗೆ ಹೋಗಿ ನಾವಲ್ಲಿ 3 days ಇದ್ವಿ. ಒಂದು 1 day ಆದರೂ ಮಿನಿಮಮಲ್ಲಿ ಸ್ಟೇ ಮಾಡಬೇಕು. ಅಲ್ಲಿ ಟ್ರೈನ್ ಫೆಸಿಲಿಟಿ ಇದೆ, ಫ್ಲೈಟ್ ಇದಿದೆ, ಎಲ್ಲ ಯಾರಿಗೆ ಯಾವ ಇದರಲ್ಲಿ ಬೇಕೋ ಅದರಲ್ಲಿ ಹೋಗ್ಬೋದು. ಬಟ್ ಟ್ರೈನ್ ಆದರೆ ಅಂತೆ ಅಲ್ಲಿಗೆ ಫ್ರೀ ಬಸ್ ಕೂಡ ಇದೆ ಅಂತೆ ರೈಲ್ವೆ ಸ್ಟೇಷನಿಂದ. ನನಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಮತ್ತು ಅಲ್ಲಿ ರೂಮ್ಸ್ ಅಷ್ಟೇ, ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, ಅದು ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತದದು. ಇದು www.com sgpe-sarayu.com ಅಂತ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಅದರಲ್ಲಿ ಒಂದು ದಿನಕ್ಕಷ್ಟೇ ಅವರು ರೂಮ್ ಕೊಡೋದು. 500 rupees ಏನಂತೆ. ಅದು ಬೇಡ ಅಂದರೆ ಅಲ್ಲೇ 25 to 50 meters ಒಳಗಡೆ ರೂಮ್ಸ್ ಮಾಡ್ಕೋಬೋದು. ಜಾಸ್ತಿ ಏನು ರೇಟ್ ಇಲ್ಲ, 1000 to 1500 ಒಳಗಡೆ ಸಿಗ್ತದೆ, ಒಳ್ಳೆ ರೂಮೇ. ನಾವು ಹೋಗಿ 1 ವರ್ಷ ಆಯಿತು. ಈಗಲೂ ಅಷ್ಟೇ ಇರ್ಬೋದು, ಜಾಸ್ತಿ ಏನು ರೇಟ್ ಇಲ್ಲ. ಬೇರೆ ಊರಿಗೆ ಕಂಪೇರ್ ಮಾಡಿದರೆ, ಟೂರಿಸ್ಟ್ ಪ್ಲೇಸಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಸ್ವಲ್ಪ ರೇಟ್ ಕಡಿಮೆನೇ ರೂಮಿಗೆ. ಅಲ್ಲೇ ಹತ್ತಿರದಲ್ಲಿ ಯಾಕೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು 2 ಹೊತ್ತು ವಿಸಿಟ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಹೋಗಿ ನೋಡಿದರೆ ಅಲ್ಲಿದ್ದು ವ್ಯೂವೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಕೂಡ ಅಷ್ಟೇ, ಅಲ್ಲಿದ್ದು ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಫುಲ್ ಗೋಲ್ಡನ್ ಟೆಂಪಲ್ ಆಗಿರೋದ್ರಿಂದ ನೀರಲ್ಲಿ ಅದರ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದು ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋದಲ್ಲಿ ಇದೆ, ಅದು ನೈಟಲ್ಲಿ ಕೂಡ ತೆಗೆದದ್ದು, ಬೆಳಿಗ್ಗೆಯಲ್ಲಿ ಕೂಡ ತೆಗೆದದ್ದು ಇದೆ, ನೀವು ಚೆಕ್ ಮಾಡ್ಬೋದು. ಟೆಂಪಲ್ ಒಳಗಡೆದು ವಿಡಿಯೋ ತೆಗಿಲಿಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅದು ಫುಲ್ ಗೋಲ್ಡಲ್ಲಿ ಕವರ್ ಆಗಿರೋದ್ರಿಂದ ಯಾರು ಕೂಡ ವಿಡಿಯೋ ಮಾಡಲಿಕ್ಕೆ ಎಲ್ಲವಿಲ್ಲ ಅಲ್ಲಿ. ಮತ್ತು 3 ಹೊತ್ತು ಕೂಡ ಅಲ್ಲಿ ಟೀ, ಬ್ರೇಕ್ಫಾಸ್ಟ್, ಊಟ ಎಲ್ಲ ಇದೆ, ರಾತ್ರಿ ಡಿನ್ನರು ಇದೆ. ಸೊ ಹಾಗಾಗಿ ನಮಗೆ ಹೊರಗಡೆ ಹೋಟ್ಲಿಗೆ ಹೋಗಿ ತಿನ್ನಬೇಕು, ಖರ್ಚು ಮಾಡಬೇಕು ಅಂತ ಇಲ್ಲ, ಒಳ್ಳೆ ಫುಡ್ ಇದೆ ಅಲ್ಲಿ ಲಂಗರಲ್ಲಿ. ಮತ್ತು ಅಲ್ಲಿಂದ ನಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಜಲಿಯನ ವಾಲಾ ಬಾಗ್ ಅಂತ ಇದೆ, ಅದು ಎಲ್ರಿಗೂ ಗೊತ್ತು, ಹಿಸ್ಟ್ರಿಯಲ್ಲಿ ಇದೆ. ಅಂದರೆ ಒಂದು ಟೈಮಲ್ಲಿ ಶೂಟೌಟ್ ಮಾಡಿದ್ದು, ಅಲ್ಲಿ ಮಕ್ಕಳಿಗಿಂತ ಹಿಡಿದು ಹೆಂಗಸರು ಎಲ್ಲರೂ ಒಂದು ಬಾವಿಗೆ, ಅಲ್ಲಿ ಏನೋ ಸಭೆ ನಡೀತಾ ಇತ್ತು, ಅಲ್ಲಿ ಬಾವಿಗೆ ಹಾರಿ ಹೆದರಿಕೆಯಿಂದ ಶೂಟ್ ಮಾಡ್ತಾರೆ ಎಂಬ ಹೆದರಿಕೆಯಿಂದ ಹಾರಿ ಅದಕ್ಕೆ ಜೀವ ಹೋದದ್ದು, ಆ ಥರ ಶೂಟೌಟಿದು ಮಾರ್ಕ್ ಎಲ್ಲ ಇದೆ ಇವಾಗಲೂ. ಅದೆಲ್ಲ ನೋಡ್ಬೋದು, ಒಂದು ಮಕ್ಕಳಿಗೂ ನಮಗೂ ಎಲ್ಲ ಗೊತ್ತಾದಾಗೆ ಆಗ್ತದೆ. ಅದರ ನಂತರ ನಾವು ಅಲ್ಲಿ ಗೋಲ್ಡನ್ ಟೆಂಪಲ್ ಕ್ಯಾಂಪಸಲ್ಲೇ ನಿಮಗೆ ಶೇರಿಂಗ್ ಆಟೋ ಟ್ಯಾಕ್ಸಿ ಕರೀತಾ ಇರ್ತಾರೆ. ಇಲ್ಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಅಂದರೆ ಅಟಾರಿ ವಾಘಾ ಬಾರ್ಡ್ರಿಗೆ ಅಲ್ಲಿ ಕರೀತಾ ಇರ್ತಾರೆ. ಅಲ್ಲಿದು ಪೆರೇಡ್ ನೋಡಲಿಕ್ಕೆ ಹೋಗ್ಬೋದು. ಅಲ್ಲಿ ಒಂದು ನೋಡುವ ಆ ಪೆರೇಡ್ ನೋಡುವ ಒಂದು ಫೀಲಿಂಗ್ ಉಂಟಲ್ಲ, ಅದು ಎಕ್ಸ್ಪೀರಿಯನ್ಸ್, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಮಗೂ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ಬಟ್ ಅಲ್ಲಿಗೆ ಅಂದರೆ ನಾವು 3:30 ಒಳಗಡೆ ಹೋದರೆ ಒಳ್ಳೆಯದು, ಎದುರುಗಡೆ ಸೀಟ್ ಸಿಗ್ತದೆ. ಇಲ್ಲಿ ನೀವು ನೋಡ್ಬೋದು, ತುಂಬ ಬಿಸಿಲಿರುತ್ತೆ, ಆದರೆ ಅಲ್ಲಿ ಒಂದು ಕೂತು ನೋಡುವ ಅನುಭವನೇ ಬೇರೆ. ಅಲ್ಲಿ ಅವರು ಕರೀತಾರೆ, ಅಲ್ಲಿ ನಮ್ಮನ್ನು ಕರೀತಾರೆ, ಫ್ಲ್ಯಾಗ್ ಹಿಡ್ಕೊಂಡು ನಾವು ಕೂಡ ಹೋಗ್ಬೋದು.
ಅದಾದ ನಂತರ ಅಮೃತ್ಸರಲ್ಲಿ ನಾವು ಶಾಪಿಂಗ್ ಮಾಡ್ಬೋದು. ಅಲ್ಲೇ ಟೆಂಪಲ್ ಪಕ್ಕನೇ ಇದೆ. ಯಾವುದು ಆಟೋ ಮಾಡಬೇಕು ಅಂತ ಇಲ್ಲ, ಯಾಕೆಂದರೆ ಆಟೋ ಎಲ್ಲವಿಲ್ಲ ಅಲ್ಲಿ ಎಲ್ಲ, ಟೂ ವೀಲರ್ ಕೂಡ ಹೋಗಲಿಕ್ಕೆ ಇಲ್ಲ. ತುಂಬ ನೀಟಾಗಿ ಕ್ಲೀನಾಗಿದೆ ಅಲ್ಲಿ. ನಾವು ಅಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಶಾಪಿಂಗ್ ಇದು ಸ್ಟ್ರೀಟ್ ಫುಡ್ ಎಂಜಾಯ್ ಮಾಡ್ಬೋದು ಅಥವಾ ಶಾಪಿಂಗು ಮಾಡ್ಬೋದು. ತುಂಬ ಒಳ್ಳೆ ಆ್ಯಂಡ್ ಅದರ ಆಸುಪಾಸಿನ ಟೆಂಪಲ್ ಇದು ಆಸುಪಾಸಿದ್ದು ಪ್ಲೇಸ್ ಉಂಟಲ್ಲ, ತುಂಬ ನೀಟಾಗಿದೆ. ನಮಗೆ ಶಾಪಿಂಗ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿಂದ ಹರಿದ್ವಾರ ಮತ್ತು ರಿಷಿಕೇಶ್ಗೆ ಹೋಗ್ಬೋದು. ಹರಿದ್ವಾರಿಗೆ ಅಷ್ಟೇ ರೈಲ್ವೆ ಸ್ಟೇಷನ್ ಪಕ್ಕನೇ ರೂಮ್ ಮಾಡಿದರೆ ತುಂಬ ಒಳ್ಳೆಯದು. ರೈಲ್ವೆ ಸ್ಟೇಷನ್ ಪಕ್ಕ ಅಲ್ಲ, ರೈಲ್ವೆ ಸ್ಟೇಷನ್ಗಿಂತ 1 ಕಿಲೋಮೀಟ್ರ್ ಏನೋ ಹರಿದ್ವಾರದಲ್ಲಿ ಹರ್ಕಿಪೌರಿ ಅಂತ ಹೇಳ್ತಾರಲ್ಲ, ಅಲ್ಲಿ ರೂಮ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಟೆಂಪಲ್ಗೆ ಹತ್ತಿರ ಇರುತ್ತದೆ. ಅಲ್ಲಿಂದ ನಾವು ರೂಮಿಗೆ ಜಾಸ್ತಿ ರೇಟ್ ಇಲ್ಲ. ಅಲ್ಲಿ ಕೂಡ ಒಂದು 2000 ರುಪೀಸ್ ಒಳಗಡೆ ತುಂಬ ಚೆನ್ನಾಗಿರುವ ರೂಮ್ ಸಿಗ್ತದೆ. ಅಲ್ಲಿ ನಾವು ಫಸ್ಟಿಗೆ ಇದು ಮನ್ಸಾದೇವಿ ಟೆಂಪಲ್ ಮತ್ತು ಚಂಡಿ ದೇವಿ ಮಂದಿರ್ಗೆ ಹೋಗಿದ್ದೇವೆ. ಅದು ತುಂಬ ಹೈಟಲ್ಲಿರುವಂಥ ಮಂದಿರ. ಅದಕ್ಕೆ ಕೇಬಲ್ ಕಾರಲ್ಲಿ ನಾವು ಹೋಗಿದ್ದೇವೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಕೇಬಲ್ ಕಾರಲ್ಲಿ ಹೋದದ್ದು. ನಂತರ ನಾವು ಅಲ್ಲಿಂದ ರಿಟರ್ನ್ ಬರಲಿಕ್ಕೆ ಈವ್ನಿಂಗ್ ಆಗುತ್ತೆ. ಇದು ಹರ್ಕಿಪೌರಿಗೆ ಬರಬೇಕು. ಅಲ್ಲಿ ಗಂಗಾ ಆರತಿ ನೋಡೋದೊಂದು ಒಳ್ಳೆ ಅನುಭವ. ಗಂಗಾರತಿ 6:30ಗೆ ಏನೋ ಇರುತ್ತೆ. ಅದಕ್ಕಿಂತ ಮುಂಚೆ ಅವರು ಶೇರಿಂಗ್ ಟ್ಯಾಕ್ಸಿಯವರು ತಂದು ಬಿಡ್ತಾರೆ ನಮ್ಮನ್ನು. ಇದರಲ್ಲಿ ಗಂಗಾ ಆರತಿದು ಕೂಡ ವಿಡಿಯೋಸ್ ಉಂಟು, ನೀವು ಚೆಕ್ ಮಾಡ್ಬೋದು. ಅದು ಗಂಗಾ ರಿವರಲ್ಲಿ ಅದು ನಡೀತಾ ಇರ್ತದೆ. ಅದಂತರ ಅಲ್ಲಿಂದ ನಾವು ರಿಷಿಕೇಶಿಗೆ ಹೋಗ್ಬೋದು. ನೆಕ್ಸ್ಟ್ ಡೇ ನಾವು ರಿಷಿಕೇಶಿಗೆ ಬೆಳಿಗ್ಗೆ ಹೋಗ್ಬೋದು. ಅಲ್ಲಿಯೇ ಶೇರಿಂಗ್ ಟ್ಯಾಕ್ಸಿ ಇದೆ. ಪ್ರೈವೇಟ್ ಟ್ಯಾಕ್ಸಿ ಮಾಡುವ ಅವಶ್ಯಕತೆ ಇಲ್ಲ. ಶೇರಿಂಗ್ ಟ್ಯಾಕ್ಸಿಯಲ್ಲಿ ತುಂಬ ಚೀಪಾಗಿ ಆಗುತ್ತೆ. ಅಲ್ಲಿಂದ 1 hour ಏನೋ ಜರ್ನಿ ಇದೆ. ಅಲ್ಲಿ ಅಂದರೆ ಫೇಮಸ್ ಅದು ಯೋಗ ಮತ್ತು ಮೆಡಿಟೇಷನ್ಗೆ ಫೇಮಸ್ ಅದು ರಿಷಿಕೇಶ. ಅಲ್ಲಿ ಹೋಗುವಾಗ ನಮಗೆ ತ್ರಿವೇಣಿ ಘಾಟ್ ಅಂತ ಒಂದು ಸಿಗುತ್ತೆ, ಅಂದರೆ ಗಂಗಾ ಯಮುನಾ ಸರಸ್ವತಿ ಸಂಗಮ ಅದು. ನಂತರ ಅಂದರೆ ರಾಮ್ ಲಕ್ಷ್ಮಣ್ ಜೂಲಾ ಮತ್ತು ಕೆಲವೊಂದು ಆಶ್ರಮಸ್ ಸಿಗುತ್ತೆ. ಅದನ್ನೆಲ್ಲ ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಕೂತು ಅಂದರೆ ಮೆಡಿಟೇಷನ್ ಥರ ಮಾಡಿ ಅಲ್ಲಿ ಬರ್ಬೋದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಕೂಡ. ಅಲ್ಲಿಂದ ಮತ್ತು ಅಲ್ಲಿದ್ದು ಟ್ರಿಪ್ ಅಲ್ಲಿದು ಮುಗೀತು. ಅಲ್ಲಿಂದ ನಾವು ಡೆಲ್ಲಿಗೆ ಹೊರಡ್ಬೋದು. ಅಲ್ಲಿಂದ ನಾವು ನ್ಯೂ ಡೆಲ್ಲಿಗೆ ಹೋಗಿದ್ವಿ, ಅಂದರೆ ಡೆಲ್ಲಿಯಲ್ಲಿ ನಾವು ನ್ಯೂ ಡೆಲ್ಲಿಯಲ್ಲಿ ಸ್ಟೇ ಮಾಡಿದ್ದು. ಅಲ್ಲಿ ನಮಗೆ ಸ್ಟೇಟ್ ಗೌರ್ಮೆಂಟ್ ಅವರದ್ದು ಅಂದರೆ KTDCಯಲ್ಲಿ ಕರ್ನಾಟಕ ಭವನ, ಅಲ್ಲಿ ನಮಗೆ ರೂಮ್ ಸಿಕ್ತು. ಅಲ್ಲಿ ಯಾರಿಗೂ ಬೇಕಾದರೂ ಅಪ್ಲೈ ಮಾಡ್ಬೋದು. ಬರೀ ಸ್ಟೇಟ್ ಗೌರ್ಮೆಂಟ್ನವರು ಮಾತ್ರ ಅಲ್ಲ, ನಮ್ಮಂಥವ್ರಿಗೂ ಸಿಗ್ತದೆ. ಆದರೆ ನಮಗೇನು ಕನ್ಸೆಷನ್ ಇಲ್ಲ. 2800 500 ಏನೋ ಕೊಟ್ಟಿದ್ದೇವೆ. ಸೊ ಸಿಗ್ತದೆ, ಅವರು ಅಪ್ಲೈ ಮಾಡಿದರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅದಕ್ಕೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ನವರಿಗೆ ಆದರೆ ಅವ್ರದ್ದೇ ಒಂದು ಬೇರೆಯೇ ವೆಬ್ಸೈಟ್ ಇದೆ, ಅವರ ಗೆಸ್ಟ್ ಹೌಸಲ್ಲಿ ಅವರಿಗೆ ಸಿಗ್ತದೆ. ಆದರೆ ನಮಗೆ KTDCಯಲ್ಲಿ ಅಪ್ಲೈ ಮಾಡ್ಬೋದು. ಸಿಕ್ಕಿದರೆ ನಮ್ಮ ಚಾನ್ಸ್, ಇಲ್ಲಾಂದರೆ ಅಲ್ಲೇ ನ್ಯೂ ಡೆಲ್ಲಿಯಲ್ಲಿ ಬೇರೆ ಕಡೆ ನಾವು ನೋಡ್ಕೋಬೋದು. ನ್ಯೂ ಡೆಲ್ಲಿಯಲ್ಲಿ ಯಾಕೆ ಅಂದರೆ ಅದು ಎಲ್ಲದಕ್ಕೂ ಹತ್ತಿರ ಆಗುತ್ತೆ. ಈಗ ಅದು ಕರ್ನಾಟಕ ಭವನ ಹೇಳಿದ್ದೆ ಅಲ್ಲ, ಅದು ಪಾರ್ಲಿಮೆಂಟ್ ಮತ್ತು ರಾಷ್ಟ್ರಪತಿ ಭವನ, ಇಂಡಿಯಾ ಗೇಟ್, ಅದಕ್ಕೆಲ್ಲದಕ್ಕೂ ಹತ್ತಿರ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಸ್ಟೇ ಮಾಡಿದ್ವಿ ನಾವು. ಮತ್ತು ಎಲ್ಲ ಕಡೆ ನಾವು ಮೆಟ್ರೋ ಯೂಸ್ ಮಾಡಿದ್ದು, ಕೆಲವೊಂದು ಕಡೆ ಮಾತ್ರ ಓಲಾ ಉಬರ್ ಯೂಸ್ ಮಾಡಿದ್ದೇವೆ. ಪ್ರೈವೇಟ್ ಟ್ಯಾಕ್ಸಿ ನಾವು ಎಲ್ಲಿ ಮಾಡಲಿಲ್ಲ. ಅದು ಮಾಡಿದರೆ ವೇಸ್ಟ್, ಅಂದರೆ ಸುಮ್ಮನೆ ಟ್ಯಾಕ್ಸಿಗೆ ಹಣ ಕೊಡಬೇಕಷ್ಟೇ ಹೊರತು ನಮಗೆ ಎಲ್ಲ ಜಾಗ ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಗಡಿಬಿಡಿಯಲ್ಲಿ. ಸೊ ಹೋದ್ಮೇಲೆ ನಾವು ಆರಾಮ್ಸೆ ಮೆಟ್ರೋದಲ್ಲಿ ಬೇಗ ರೀಚ್ ಆಗ್ತೇವೆ. ನಾವು ಕೇಳ್ಕೊಂಡು ಹೋಗ್ಬೋದು, ಗೊತ್ತಿಲ್ಲ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ, ಏನು ಕಷ್ಟ ಇಲ್ಲ ಮೆಟ್ರೋದಲ್ಲಿ ಹೋಗೋದು. ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಮೆಟ್ರೋದಲ್ಲಿ ಹೋದರೆ. ಮತ್ತೇನು ಮೆಟ್ರೋ ಆಗಲ್ಲ ಅಂದರೆ ಮಾತ್ರ ನೀವು ಓಲಾ ಅಥವಾ ಉಬರ್ ಬುಕ್ ಮಾಡ್ಬೋದು, ಜಾಸ್ತಿ ರೇಟ್ ಇಲ್ಲ ಅದಕ್ಕೂ. ಇಂಡಿಯಾ ಗೇಟ್ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿ ಮೆಟ್ರೋದಲ್ಲಿ ಬಂದು ಅಲ್ಲೆಲ್ಲ ವಾಕ್ ಮಾಡಿಯೇ ಹೋಗ್ಬೋದು ಎಲ್ಲ ಕಡೆ. ಅಂದರೆ ಇಂಡಿಯಾ ಗೇಟ್, ರೈಸಿನಾ ಹಿಲ್ಸ್, ಅಂದರೆ ರಾಷ್ಟ್ರಪತಿ ಭವನ, ಅಲ್ಲೆಲ್ಲ ನೋಡ್ಬೋದು. ನಾವು ಏನೆಲ್ಲ ಕವರ್ ಮಾಡಿದ್ದೇವೆ ಅಂದರೆ ಕುತುಬ್ ಮಿನಾರ್, ರೆಡ್ ಫೋರ್ಟು, ಹುಮಾಯೂನ್ ಟೋಂಬ್, ಅಕ್ಷರ್ಧಾಮ್, ಜಂತರ್ ಮಂತರ್ ಮತ್ತು ಲೋಟಸ್ ಟೆಂಪಲ್ ಹೋಗಿದ್ದೇವೆ. ಬಟ್ ಅದು ನನಗೇನು ಅಷ್ಟೊಂದು ಇದಾಗಲಿಲ್ಲ, ಒಂದು ಸ್ವಲ್ಪ ಟೈಮ್ ವೇಸ್ಟ್ ಅಂತಾಯಿತು. ಓಕೆ, ನೋಡೋರು ಟೈಮ್ ಇದ್ದವ್ರು ನೋಡ್ಬೋದು. ಮತ್ತು ಶಾಪಿಂಗ್ ಪ್ಲೇಸ್ ತುಂಬ ಹೋಗಿದ್ದೇವೆ. ಕೆನಾಟ್ ಪ್ಲೇಸ್, ಚಾಂದಿನಿ ಚೌಕ್, ಸರೋಜಿನಿ ಮಾರ್ಕೆಟ್ ಅಂತೆಲ್ಲ. ಅಷ್ಟೊಂದು ಏನು ಸರೋಜಿನಿ ಮಾರ್ಕೆಟಲ್ಲಿ ಅಷ್ಟೊಂದು ಕ್ವಾಲಿಟಿ ಮೆಟೀರಿಯಲ್ ಅಂತ ಏನಿಲ್ಲ, ನೋಡ್ಬೋದು ನೋಡೋರು. ಮತ್ತು ಪ್ರಧಾನಮಂತ್ರಿ ಸಂಗ್ರಹಾಲಯ ಹೋಗಿದ್ದೇವೆ. ಅದು ಕೂಡ ತುಂಬ ಒಳ್ಳೆಯದಿದೆ ಮಕ್ಕಳಿಗೆ ಮತ್ತು ನಮಗೆ ನೋಡುವಂಥದ್ದು. ಇಂಡಿಯನ್ ರೈಲ್ವೆ ಮ್ಯೂಸಿಯಂ, ಇಂದಿರಾ ಗಾಂಧಿ ಮೆಮೋರಿಯಲ್,
ನಾವೇ ಹೋದರೆ ನಮಗೆಲ್ಲ ಪ್ಲೇಸಸ್ ಆರಾಮ್ಸೆ ತಿರುಗ್ಬೋದು. ರೆಡ್ ಫೋರ್ಟ್ ಅಂತ ಹೇಳಿದೆ ಅಲ್ಲ, ಅದರಲ್ಲಿ ನೋಡುವಂಥದ್ದು ತುಂಬ ಇದೆ ಒಳಗಡೆಗೆ. ಅಂದರೆ ಈಗ ಕ್ಯಾಬ್ ಏನಾದರೂ ಮಾಡ್ಕೊಂಡು ಹೋದರೆ ಅವರು ಬರೀ ಹೊರಗಡೆ ಅಷ್ಟೇ ನಮ್ಮನ್ನು ತಿರುಗಿಸ್ತಾರೆ, ಒಳಗಡೆ ಬಿಡೋದಿಲ್ಲ. ಯಾಕೆಂದರೆ ತುಂಬ ಇದೆ ಅದು ನೋಡಲಿಕ್ಕೆ. ನಿಮಗೆ ಒಂದು ದಿನ ಬೇಕು. ಅರ್ಜೆಂಟಲ್ಲಿ ನೋಡೋದಾದರೆ ಒಂದು ಹಾಫ್ ಡೇ ಆದರೂ ಬೇಕು. ಅದರೊಳಗಡೆ ಅಂದರೆ ನಮ್ಮ ಹಿಸ್ಟ್ರಿದು ಬಗ್ಗೆ ಎಲ್ಲ ಉಂಟು, ಮಕ್ಕಳಿಗೆ ನೋಡುವಂಥದ್ದೆಲ್ಲ ನಮಗೂ ತಿಳಿಯುತ್ತೆ ಏನೆಲ್ಲ ಉಂಟು ಅಂತ. ಮತ್ತು ನೈಟಲ್ಲಿ ಲೈಟ್ ಆ್ಯಂಡ್ ಸೌಂಡ್ಸ್ ಶೋ ಇದೆ, ಅದನ್ನು ನೋಡ್ಬೋದು. ಅದಕ್ಕೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕು. ನಂತರ ಅಕ್ಷರಧಾಮ ಒಂದು ಟೆಂಪಲ್ ಇದೆ, ಅದರಲ್ಲೂ ಹಾಗೆ ಫುಲ್ ಡೇ ಹೋಗ್ತದೆ. ನಮಗೆ ಹೇಳಿದರು, ಬಟ್ ನಾವು ಒಂದಿನ ನೋಡೋದು ಏನಿದೆ ಅಂದ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಇವಾಗಲೂ ನಮಗೆ ಫೀಲ್ ಆಗ್ತಾಯಿದೆ ನಾವು ಬೆಳಗ್ಗೆನೇ ಹೋಗಬೇಕಿತ್ತು ಅಂತ. ಅದು 100 ಎಕರ್ಸಲ್ಲಿ ಇದೆ ಅದು ನೋಡಲಿಕ್ಕೆ, ತುಂಬ ದೊಡ್ಡದು ಅದು ನೋಡಲಿಕ್ಕೆ. ಅದರಲ್ಲಿ ಎಲ್ಲ ಗಾರ್ಡನ್ ಮತ್ತು ಅಕ್ಷರಧಾಮ ಟೆಂಪಲ್ ಅಂದರೆ ಅದು ಸ್ವಾಮಿ ನಾರಾಯಣ ಅಕ್ಷರಧಾಮ ಟೆಂಪಲ್. ಅವರ ಬಗ್ಗೆ, ಅವ್ರದ್ದು ಲೈಫ್ ಹಿಸ್ಟ್ರಿ, ಅವ್ರು ಹೇಗೆ ಸ್ವಾಮಿ ಆ ಥರ ಆದರು, ಮತ್ತು ಏನ್ಷಿಯಂಟ್ ಟೈಮ್ ಇದೆ, ಇಂಡಿಯನ್ ಕಲ್ಚರ್ ಇದು, ಒಂದು ಬೋಟ್ ರೈಡಿಂಗ್ ಇದೆ, ತುಂಬ ಇದೆ ಅದರಲ್ಲಿ ನೋಡುವಂಥದ್ದು. ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ತುಂಬ ಜನ ಅದನ್ನು ಹೇಳೋದಿಲ್ಲ, ಯಾಕೆಂದರೆ ಹೆಚ್ಚಾಗಿ ಕ್ಯಾಬ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಪ್ಯಾಕೇಜಲ್ಲಿ ಹೋಗ್ತಾರೆ. ಅವರಿಗೆ ಅದು ಕವರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಂಡಿವಿಜುವಲ್ ಹೋದರೆ ಮಾತ್ರ ಅದು ಕವರ್ ಮಾಡಲಿಕ್ಕೆ ಆಗೋದು. ಅಕ್ಷರಧಾಮ ಟೆಂಪಲ್ಗೆ ಅಷ್ಟೇ, ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ನಾವು ನಡ್ಕೊಂಡು ಅಥವಾ ಒಂದು ಆಟೋ ಮಾಡ್ಕೊಂಡು ಹೋಗ್ಬೋದು. ತುಂಬ ಹತ್ತಿರ ಇದೆ, ಏನು ಟ್ಯಾಕ್ಸಿ ಮಾಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಆದರೆ ಅದರ ಒಳಗಡೆದು ಮಾತ್ರ ಶೂಟಿಂಗ್ ತೆಗಿಲಿಕ್ಕೆ ಬಿಡೋದಿಲ್ಲ. ಗೇಟ್ ಹತ್ರನೇ ಲಾಕರ್ ರೂಮಲ್ಲಿ ಎಲ್ಲ ನಮ್ಮ ಮೊಬೈಲ್, ಪರ್ಸ್ ಎಲ್ಲ ಇಟ್ಕೋತಾರೆ. ನಾವು ಬರೀ ಕ್ಯಾಶ್ ಇಟ್ಕೊಂಡು ಹೋಗಬೇಕು. ಯಾಕೆಂದರೆ ಅಲ್ಲಿ ಒಳಗಡೆ ತಿನ್ನಲಿಕ್ಕೆ ಏನಾದರೂ ಬೇಕಾಗುತ್ತಾ, ಅದಕ್ಕೋಸ್ಕರ ಒಳಗಡೆ ತಿನ್ನಲಿಕ್ಕೆ ಫುಡ್ ಸ್ಟಾಲ್ ಎಲ್ಲ ತುಂಬ ಇದೆ, ಹೋಟೆಲ್ ಇದೆ. ಯಾವ ಫುಡ್ಡು ಬೇಕಾದ್ರೆ, ಅಂದರೆ ಯಾವ ಸ್ಟೇಟಿನವರಿಗೂ ತೊಂದರೆ ಆಗೋದಾಗಿ ಎಲ್ಲ ವೆರೈಟಿ ಫುಡ್ಡು ಅಲ್ಲಿ ಇದೆ. ಫುಲ್ ಡೇ ಸ್ಪೆಂಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ 4 o'clock ನಂತರ ನಮಗೆ ಅಲ್ಲಿದ್ದು ಬೋಟ್ ರೈಡಿಂಗ್ ಒಂದು ನೋಡಲಿಕ್ಕೆ ಅದೊಂದು ಒಳ್ಳೆಯ ಅನುಭವ. ನಮಗೆ ಎಲ್ಲೂ ಅದರ ಯೂಟ್ಯೂಬಲ್ಲಿ ಸಿಗೋದಿಲ್ಲ. ಕೆಲವರು ಹಾಕಿದ್ದಾರೆ ಅದು, ಬಟ್ ಫೇಕ್ ಅಂತ ಹೇಳ್ತಾರೆ. ನನಗೂ ಹಾಗೆ ಅನ್ನಿಸ್ತು. ಬಟ್ ನಾವು ಹೋಗಿ ನೋಡಿದ್ದಲ್ಲಿ ಬೇರೆಯೇ, ವೀಡಿಯೋದಲ್ಲಿ ಇರೋದು ಬೇರೆಯೇ, ನಮಗೆ ಸಿಗೋದಿಲ್ಲ. ಯಾಕೆಂದರೆ ಯಾವ ಯೂಟ್ಯೂಬರ್ಸ್ಗೂ ಒಳಗಡೆ ಮೊಬೈಲ್ ತಗೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ಅದು ಕೂಡ ಹಾಗೆಯೇ ಫುಲ್ ಗೋಲ್ಡಲ್ಲಿ ಕವರ್ ಆಗಿರ್ತದೆ ಆ ಟೆಂಪಲ್ ಇದು ಸ್ವಾಮಿನಾರಾಯಣ ಅವರದ್ದು. ಅದಕ್ಕೋಸ್ಕರ ಅಲ್ಲಿ ತುಂಬ ಸ್ಟ್ರಿಕ್ಟ್ ಇದಿದೆ, ಯಾವುದು ತಗೊಂಡು ಹೋಗ್ಲಿಕ್ಕಿಲ್ಲ ವಿಡಿಯೋ ಎಲ್ಲ, ಅದು ಕ್ಯಾಮರಾ ಎಲ್ಲ. ನಂತರ ಅವ್ರದ್ದೊಂದು ಮಲ್ಟಿಮೀಡಿಯಾ ವಾಟರ್ ಶೋ ಅಂತ ಇದೆ. ಅಂದರು ಆ ಥರ ವಾಟರ್ ಶೋ ಎಲ್ಲಿ ನೋಡಿರಲಿಕ್ಕಿಲ್ಲ, ಅದನ್ನಂತೂ ಮಿಸ್ ಮಾಡಲೇಬೇಡಿ. ಅಲ್ಲಿ ಡೆಲ್ಲಿಗೆ ಯಾರಾದರೂ ಹೋಗೋದಾದರೆ ಅಕ್ಷರಧಾಮ ವಿಸಿಟ್ ಮಾಡಿ, ವಾಟರ್ ಶೋ ನೋಡಿ, ಎಕ್ಸಿಬಿಷನ್ ನೋಡಿ, ಯಾವುದು ಮಿಸ್ ಮಾಡಿಬಿಡಿ. ನಾವು ಹೋದವರಿಗೆ ಅನಿಸ್ತದೆ ಇನ್ನೊಂದು ಸಲ ಹೋಗುವ ಅಂತ, ಆ ಥರ ಇದೆ. ನೀವು ಮತ್ತೆ ಅಂತೀರಾ ನಾವು ಬಂದದ್ದು ಒಳ್ಳೆಯದೇ ಆಯಿತು ಅಂತ. ಸೊ ಯಾರೂ ಮಿಸ್ ಮಾಡಬೇಡಿ. ಅಲ್ಲಿ ಹೋದವರಿಗೆ ಹೇಳ್ತಾ ಇರೋದು ನಾನು. ರಾಜ್ಘಾಟ್ಗೆ ಹೋಗಿ, ನಾನು ಅದು ರಾಜ್ಘಾಟ್ ಬಗ್ಗೆ ಹೇಳಲಿಲ್ಲ ಆಗ, ಅದಕ್ಕೂ ಹೋಗಿದ್ದೇವೆ, ಒಳ್ಳೆಯದುಂಟು ಅದು ಕೂಡ. ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ನಾನು ಹೇಳಿದ ಎಲ್ಲ ಪ್ಲೇಸಸ್ ನೋಡಿ, ಚೆನ್ನಾಗಿದೆ. ಇನ್ನೊಂದು ಸಲ ಹೇಳ್ತೇನೆ ಯಾವುದೆಲ್ಲ ಪ್ಲೇಸಸ್ ಅಂತ. ಫಸ್ಟ್ ನಾವು ಹೋದದ್ದೇ ಅಕ್ಷರಧಾಮ, ಅದರ ನಂತರ ನಾವು ಇಂಡಿಯಾ ಗೇಟ್ ಹೋಗ್ಬೋದು, ರಾಷ್ಟ್ರಪತಿ ಭವನ್, ಜಂತರ್ ಮಂತರ್, ಲೋಟಸ್ ಟೆಂಪಲ್ ಹೇಳ್ದೆಲ್ಲ, ಅದೇನು ಅಷ್ಟೊಂದು ಇದಿಲ್ಲ, ನೋಡೋರು ನೋಡ್ಬೋದು. ಹುಮಾಯೂನ್ ಟೋಮ್, ರಾಜ್ಘಾಟ್, ಕುತುಬ್ ಮಿನಾರ್, ರೆಡ್ ಫೋರ್ಟ್, ಮತ್ತು ಜಂತರ್ ಮಂತರ್ ಹೇಳಿದ, ಪ್ರೈಮ್ ಮಿನಿಸ್ಟರ್ ಸಂಗ್ರಹಾಲಯ, ಪ್ರಧಾನಮಂತ್ರಿ ಸಂಗ್ರಹಾಲಯ, ಇಂಡಿಯನ್ ರೈಲ್ವೆ ಮ್ಯೂಸಿಯಂ, ಇಂದಿರಾ ಗಾಂಧಿ ಮೆಮೋರಿಯಲ್, ಅದು ಕೂಡ ಚೆನ್ನಾಗಿದೆ. ಮಾರ್ಕೆಟಿಂಗ್ ಪ್ಲೇಸ್ ಅಂದರೆ ಕೆನಾಟ್ ಪ್ಲೇಸ್ ಒಳ್ಳೆಯದಿದೆ, ಒಳ್ಳೆ ಸ್ಟ್ಯಾಂಡರ್ಡ್ ಸ್ವಲ್ಪ ಇದೆ. ನಂತರ ಚಾಂದಿನಿ ಚೌಕ್, ಸರೋಜಿನಿ ಮಾರ್ಕೆಟ್ ನೋಡ್ಕೋಬೋದು, ನಿಮಗೆ ಇಷ್ಟ ಆದರೆ ತಗೋಬೋದು ಅಲ್ಲಿ ಎಲ್ಲ. ನಂತರ ಅಲ್ಲಿಂದ ನಾವು ಆಗ್ರಕ್ಕೆ ಹೋಗಿದ್ದೇವೆ. ಆಗ್ರಕ್ಕೆ ಅಂದರೆ ಓಲ್ಡ್ ಡೆಲ್ಲಿಗೆ ಬರಬೇಕು, ಟ್ರೈನ್ ಕ್ಯಾಚ್ ಮಾಡಬೇಕಾದ್ರೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್, ಅಲ್ಲಿಂದ ಆಗ್ರಕ್ಕೆ ಟ್ರೈನ್ ಇದೆ. ಅಲ್ಲಿ ನಾವು ಹೋಗಿಬಿಟ್ಟು ಆಗ್ರದಲ್ಲಿ, ಅಲ್ಲಿ ಕೂಡ ಅವ್ರು ಹೇಳ್ತಾರೆ ನಮಗೆ ಫುಲ್ ಡೇ ಟ್ಯಾಕ್ಸಿ ಬುಕ್ ಮಾಡಿ, ನಿಮಗೆ ವಾಪಸ್ ಬರಲಿಕ್ಕೆ ಟ್ಯಾಕ್ಸಿ ಸಿಗೋದಿಲ್ಲ ಅಂತ. ಅದು ಕೂಡ ಸುಮ್ಮನೆ, ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ವಾಪಸ್ ಬರಲಿಕ್ಕೆ ಟ್ಯಾಕ್ಸಿ ಇದೆ, ಇವರು ಸುಮ್ಮನೆ ನಮ್ಮನ್ನು ಅಲ್ಲಿ ಬಿಟ್ಟು ಇವರು ಬೇರೆ ಟ್ರಿಪ್ ಹೊಡಿತಾ ಇರ್ತಾರೆ. ಸೊ ನಾವು ಅಲ್ಲಿ ಬರೀ ಡ್ರಾಪ್ ಮಾತ್ರ ಕೇಳಿದರೆ ಸಾಕು. ಅಲ್ಲಿ ನಮಗೆ ತಾಜ್ ಮೆಹಲ್ ನೋಡಲಿಕ್ಕೆ ಉಂಟು, ಮತ್ತು ಆಗ್ರಾ ಫೋರ್ಟ್ ಅದರ ಆಪೋಸಿಟ್ ಉಂಟು, ಮತ್ತು ಮಾರ್ಕೆಟ್ ಪ್ಲೇಸಸ್ ಎಲ್ಲ ಸುತ್ತಾಡ್ಬೋದು. ಸ್ವಲ್ಪ ಚೀಪಾಗಿದೆ, ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಒಳ್ಳೆ ಇದು ಪರ್ಚೇಸ್ ಮಾಡ್ಬೋದು. ಮಾರ್ಬಲಿಂದ ಮಾಡಿದಂಥ ಐಟಮ್ಸ್ ಎಲ್ಲ ನಮಗೆ ಸ್ವಲ್ಪ ಚೀಪಾಗಿ ಸಿಗ್ತದೆ. ಅಷ್ಟೇ, ನಾವು ಅದನ್ನೆಲ್ಲ ಕವರ್ ಮಾಡಿದ್ದೇವೆ.
ನಾರ್ತ್ ಇಂಡಿಯಾ ಅಂದರೆ ನಾರ್ತ್ ಇಂಡಿಯಾ ಫುಲ್ಲು ಕವರ್ ಮಾಡಲಿಲ್ಲ, ನಾನು ಹೋದ ಪ್ಲೇಸಸ್ ಅಷ್ಟೇ ಹೇಳ್ತಾ ಇದ್ದೇನೆ ನಾನು. ನೀವು ನೋಡ್ಬೋದು ಅದರಲ್ಲಿ ಯಾವುದು ಅಂತ. ಮತ್ತು ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷ ನಾವು ಸೌತ್ ಇಂಡಿಯಾ ಟ್ರಿಪ್ ಕೂಡ ಹೋಗಿದ್ದೇವೆ. ಅದರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಗೊತ್ತಿರೋರ ಜೊತೆ ಶೇರ್ ಮಾಡಿ, ಅವರಿಗೂ ತುಂಬ ಯೂಸ್ ಆಗ್ಬೋದು ಅಂದ್ಕೋತೀನಿ. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್. Yeah.